ವಿಜಯ್ ಸೇತುಪತಿ ಅವರ 50th ಮೂವಿ ಮಹಾರಾಜ. ಈ ಮೂವಿ ನೋಡಿ ನನಗೆ ಏನು ಅನ್ನಿಸ್ತು ಅಂದರೆ, ರೀಸೆಂಟ್ ಟೈಮಲ್ಲೇ ಮೂವಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಂಡಿಂಗ್ವರೆಗೂ ಫುಲ್ಲಾಗಿ ಎಂಜಾಯ್ ಮಾಡಿದ ಮೂವಿ ಅಂದರೆ ಇದೆ. ಇನ್ನು ರೀಸೆಂಟಾಗಿ ಇದೇ ಥರ ಎಂಜಾಯ್ ಮಾಡಿದ ಮೂವಿ ಅಂದರೆ ದೀಕ್ಷಿತ್ ಶೆಟ್ಟಿ ಆ್ಯಕ್ಟ್ ಮಾಡಿದ್ದ ಕನ್ನಡ ಬ್ಲಿಂಕ್ ಮೂವಿ ಮತ್ತು ಮಲಯಾಳಂ ಮಂಜುಮೇಲ್ ಬಾಯ್ಸ್. ಆ್ಯಂಡ್ ಈ ಮಹಾರಾಜ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಸೊ ಇನ್ಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಮಹಾರಾಜ ಒಬ್ಬ ಸಾಮಾನ್ಯ ಬಾರ್ಬರ್ ಸ್ವಂತ ಒಂದು ಸಲೂನ್ ಶಾಪ್ನ ನಡೆಸ್ತಿರ್ತಾನೆ. ಆ್ಯಂಡ್ ಮಹಾರಾಜನ ಹೆಂಡತಿ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾಳೆ. ಅದಾದಮೇಲೆ ಮಗಳ ಜೊತೆ ಸೇರಿ ಬದುಕ್ತಿರ್ತಾನೆ. ಒಂದಿನ ಲಕ್ಷ್ಮಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಹಾರಾಜ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಅದಾದಮೇಲೆ ಏನು ನಡೀತು, ಈ ಲಕ್ಷ್ಮಿ ಅಂದರೆ ಯಾರು, ಆ ಲಕ್ಷ್ಮಿಗೂ ಮಹಾರಾಜಂಗೂ ಏನು ಸಂಬಂಧ, ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಪೊಲೀಸ್ಗೆ ತಿಳಿಯೋ ನಿಜಗಳೇನು, ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು. ಈ ಪ್ಲಾಟ್ ಪಾಯಿಂಟ್ ಕೇಳೋಕ್ಕೆ ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು, ಆದರೆ ಒಳಗಡೆ ಮ್ಯಾಟರ್ ಮಾತ್ರ ಸೈಕ್ ಆಗಿದೆ. ಮೂವಿ ಸ್ಟಾರ್ಟ್ ಆದ ತಕ್ಷಣ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸ್ ಆಗೋಷ್ಟರಲ್ಲೇ ನಮಗೆ ಲಕ್ಷ್ಮಿ ಕಾಣೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕೋದು. ಈ ಥರ ಡೈರೆಕ್ಟಾಗಿ ಕತೆ ಒಳಗಡೆ ಹೋಗ್ಬಿಡ್ತಾರೆ. ಇನ್ನು ಫಸ್ಟ್ ಹಾಫಲ್ಲೇ ಹೈಲೈಟ್ ಅನ್ನೋ ಪಾಯಿಂಟ್ಸ್ ಏನಂದರೆ, ಕಾಮಿಡಿ ಸಖತ್ ಕ್ರೇಜಿಯಾಗಿ ವರ್ಕ್ ಆಯಿತು. ಒಂದು ಕಡೆ ನಾವು ಆ ಕ್ಯಾರೆಕ್ಟರ್ಸ್ಗೆ ಆ್ಯಂಡ್ ಆ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತೀವಿ. ಇನ್ನು ಅದು ಬಿಟ್ಟರೆ ಇನ್ನೊಂದು ಕಡೆ ಬರೋ ಕಾಮಿಡಿ ಸೀನ್ಸ್ಗಳು ಡೆಫಿನೆಟ್ಲಿ ಹಿಲೇರಿಯಸ್ ಆಗಿತ್ತು. ನನಗಂತೂ ಆ ಫಸ್ಟ್ ಹಾಫಲ್ಲಿ ಬರೋ ಕಾಮಿಡಿ ಟ್ರ್ಯಾಕಿಗೆ ತುಂಬ ಎಂಜಾಯ್ ಮಾಡಿದೆ. ಅದಾದಮೇಲೆ ಇದೇ ಥರ ಕಾಮಿಡಿ ಟ್ರ್ಯಾಕಲ್ಲೇ ಇರುತ್ತಾ ಇಲ್ಲ ಮುಂದೆ ನಿಜವಾದ ಮೇನ್ ಟ್ರ್ಯಾಕಿಗೆ ಹೋಗುತ್ತಾ ಅಂತ ಅನ್ಕೋಬೇಕಾದ್ರೇ ಇಂಟರ್ವಲ್ ಬ್ಲಾಕ್ ಬರುತ್ತೆ. ಆ್ಯಂಡ್ ಅಲ್ಲೇ ನಮಗೆ ದೊಡ್ಡ ಶಾಕ್ ಆಗೋದು ಆ ರೇಂಜಲ್ಲಿರುತ್ತೆ. ಆ್ಯಂಡ್ ವಿಜಯ್ ಸೇತುಪತಿ ಇಂಟರ್ವಲ್ ಸೀನಲ್ಲಿ ಮಾಸ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದನ್ನು ನೀವು ಸಿನಿಮಾ ನೋಡೇ ಎಂಜಾಯ್ ಮಾಡಬೇಕು. ಇಲ್ಲಿವರೆಗೂ ಅಷ್ಟು ಸೈಲೆಂಟ್ ಆಗಿರೋ ವ್ಯಕ್ತಿನೇನಾ ಅಂತ ಅನಿಸ್ಬಿಡುತ್ತೆ. ಇದರಿಂದ ಸೆಕೆಂಡ್ ಹಾಫ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀವಿ. ಸೊ ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲೆ ಸ್ಕ್ರೀನ್ ಪ್ಲೇಯಿಂದನೇ ತಿಂದು ಬಿಸಾಕ್ತಾರೆ. ನಾವು ಏನೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಬಟ್ ಅಲ್ಲಿ ಏನೇನೋ ನಡೆಯುತ್ತೆ. ನಾವು ಅಂದ್ಕೊಂಡಿರೋ ಥರ ಏನೂ ನಡೆಯಲ್ಲ. ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಪ್ರತಿ ಟ್ವಿಸ್ಟು ಮೈಂಡ್ ಬ್ಲೋಯಿಂಗ್ ಅಷ್ಟೇ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಒಂದೇ ಒಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ನ ಸ್ವಲ್ಪ ಜನ ಗೆಸ್ ಮಾಡ್ಬೋದು, ಬಟ್ ಎಲ್ಲರೂ ಗೆಸ್ ಮಾಡೋಕ್ಕಾಗಲ್ಲ. ಇನ್ನು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗೆಸ್ ಮಾಡಿದ್ರು ಅದು ಹೇಗೆ ನಡೀತು ಅಂತ ಕನ್ವೆ ಮಾಡ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ನೀವು ಕಾಮಿಡಿ ಸೀನ್ ನೋಡಿ ನಗ್ತೀರಾ, ಇಂಟರ್ವಲ್ ಬ್ಲಾಕ್ ನೋಡಿ ಶಾಕ್ ಆಗ್ತೀರಾ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತೀರಾ. ಬಟ್ ಆ ಪ್ರೀ ಕ್ಲೈಮ್ಯಾಕ್ಸ್ ಹತ್ರ ಟ್ವಿಸ್ಟ್ ರಿವೀಲ್ ಆದಮೇಲೆ ಆಡಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ತೀರಾ, ಅದಂತೂ ಪಕ್ಕ. ಇನ್ನು ಕ್ಲೈಮ್ಯಾಕ್ಸಲ್ಲಿ ನಮಗೆ ಪ್ರೆಸೆಂಟ್ ಮಾಡೋ ಆ ಎಮೋಷನ್ಸ್ ಕೂಡ ಆಡಿಟಿಂಗ್ ಥರ ಆಡಿಯನ್ಸ್ನ ಎಮೋಷನಲ್ಲಿ ಮಾಡುತ್ತೆ. ಕೆಲವರು ಅಂದರೆ ಫ್ಯಾಮಿಲಿ ಜೊತೆ ನೋಡಿದ್ರೆ ಡೆಫಿನೆಟ್ಲಿ ದೊಡ್ಡವ್ರಿಗೆ ಮತ್ತು ಯೂತ್ಸಿಗೂ ಕಣ್ಣಲ್ಲಿ ನೀರು ಬರ್ಸುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ವಿಜಯ್ ಸೇತುಪತಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಎಷ್ಟು ಹೇಳಿದ್ರೂ ಕಮ್ಮಿನೇ ಆಗುತ್ತೆ. ಆ ರೇಂಜಲ್ಲಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಈ ಮೂವಿಲಿ. ಆ್ಯಂಡ್ ಇನ್ನು ಸೇತುಪತಿ ಅವ್ರ ರೇಂಜಲ್ಲಿ ಬೇರೆ ಯಾರಾದರೂ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅದು ಅನುರಾಗ್ ಕಶ್ಯಪ್ ಅವರು. ಆ್ಯಕ್ಟಿಂಗ್ ಮತ್ತು ವಿಜಯ್ ಸೇತುಪತಿ ಆ್ಯಕ್ಟಿಂಗ್ ಈ ಮೂವಿಗೆ ಮೇಜರ್ ಪಾಸಿಟಿವ್ ಆ್ಯಂಡ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಇನ್ನು ಮಮತಾ ಮೋಹನ್ ದಾಸ್ಗೆ ದೊಡ್ಡ ಇಂಪಾರ್ಟೆನ್ಸ್ ಏನಿರಲಿಲ್ಲ. ಆ್ಯಂಡ್ ಮಿಕ್ಕಿದ ಆ್ಯಕ್ಟರ್ಸ್ಗಳು ಅವ್ರಿಗೆ ಕೊಟ್ಟಿರೋ ರೋಲ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಮೂವಿ ಒಳಗಡೆ ಸಾಂಗ್ಸ್ ಏನೂ ಇಲ್ಲ. ಈ ಸಾಂಗ್ಸ್ ಇಲ್ಲದೆ ಇರೋದೇ ಒಳ್ಳೇದಾಯಿತು, ಇಲ್ಲ ಅಂದರೆ ಡಿಸ್ಟರ್ಬೆನ್ಸ್ ಆಗಿರ್ತಿತ್ತು. ಸಾಂಗ್ಸ್ ಹಾಕಿಲ್ಲದೆ ಇದ್ದಿದ್ದು ಮೂವಿಗೆ ಪ್ಲಸ್ ಆಯಿತು. ಇನ್ನು ಅಜಿನಿತ್ ಲೋಕನಾಥ್ ಅವರ BGM ಮಾತ್ರ ಮೂವಿಗೆ ಒನ್ ಮೋರ್ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು. ಈ ಮಾಸ್ ಸೀಕ್ವೆನ್ಸಸ್ಸಲ್ಲಿ ಆ್ಯಂಡ್ ಎಮೋಷನ್ ಸೀಕ್ವೆನ್ಸಸ್ಸಲ್ಲಿ ಅವರ BGM ತುಂಬ ವರ್ಕ್ ಆಯಿತು. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್, ವಿಜುವಲ್ಸ್ ಎಲ್ಲ ಮೂವಿ ಪೇಸ್ಗೆ ತಕ್ಕಂತೆ ಇದೆ. ಆ್ಯಂಡ್ ಎಡಿಟಿಂಗ್ ಕೂಡ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿರೋ ರೀತಿ, ಸ್ಕ್ರೀನ್ ಪ್ಲೇ ಆ್ಯಂಡ್ ರೈಟಿಂಗ್ ಪ್ರತಿಯೊಂದು ಆಡಿಯನ್ಸ್ನ ತುಂಬ ಇಂಪ್ರೆಸ್ ಮಾಡುತ್ತೆ. ಸೊ ಓವರ್ ಆಲ್ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಒಂದು ಸಿನಿಮಾದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲ ಜಾಸ್ತಿನೇ ಇದೆ. ಆ್ಯಂಡ್ ಸಿನಿಮಾ ಮಾತ್ರ ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್. ಆ್ಯಂಡ್ ಈ ಮೂವಿನ ಫ್ಯಾಮಿಲಿ ಜೊತೆಲೂ ನೋಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇನ್ನು ಈ ಮೂವಿಗೆ ನಾನು ಕೊಡುವಂಥ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.